ಯತ್ನಾಳ್ ಹೇಳ್ತಾರೆ ನನ್ನ ವಿರುದ್ಧವೇ ಈ ಮಸೂದೆಯನ್ನು ತರಬೇಕು ಸರ್ಕಾರ ಹೊರಟಿದೆ ಅಂತ ಟಾರ್ಗೆಟ್ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೋಡಿ, ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಿಯಮಗಳಿದ್ದಾವೆ, ಕಾನೂನು ಸಂವಿಧಾನ ಏನು ಹೇಳುತ್ತೆ ಆ ಥರ ನಡಿಬೇಕಾಗತ್ತೆ. ಒಬ್ಬ ಶಾಸಕನಾದಂಥವನು ಸದನದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಕಲಿಬೇಕು. ಬಾಯಿ ಇದೆ ಅಂತಂದರೆ ಎತ್ತಗಾದರೂ ಬಿಟ್ಟರೆ ಅದಕ್ಕೇನಂತಾರೆ, ಅದಕ್ಕೆ ಅರ್ಥ ಇರೋದಿಲ್ಲ. ಆ ನಿಯಮದ ಪ್ರಕಾರ ಸದನದ ನಿಯಮಗಳದ ಆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ, ನಾನಾಗಲಿ ಯಾರೇ ಆಗಲಿ, ನಾನು ಯಾವ ವ್ಯಕ್ತಿ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಯಾರ್ಯಾರು ಅವರ ಬಾಯಿಯನ್ನು ಹರಿಬಿಡ್ತಾರೋ ಅವರು ಬಾಯಿ ಮುಚ್ಚುವಂಥ ಕೆಲಸ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದಕ್ಕೆ ಸಂವಿಧಾನ ಇರೋದು ನಮ್ಮ ಭಾರತ ದೇಶದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನ ಇದೆ ಮತ್ತು ಸದನದ ಕಾನೂನು ಕೂಡ ಇದೆ. ಆ ಕಾನೂನಂತ ನಡೆಯುವಂಥ ಕರ್ತವ್ಯ ಆಗಬೇಕು. ಇದು ಜನ ಪ್ರತಿನಿಧಿಗಳು, ನಮ್ಮ ಜನ ನೋಡ್ತಾ ಇರ್ತಾರೆ ನಾವು ಏನು ಮಾತಾಡ್ತಾ ಇದ್ದೀವಿ, ಯಾವ ರೀತಿ ನಮ್ಮ ಬಾಯನ್ನು ಹರಿಬಿಡ್ತೀವಿ ಅನ್ನೋದು ಸರಿಯಲ್ಲ. ಯಾರಿಗೇ ಆಗಲಿ, ನನಗಾಗಲಿ ಅವ್ರಿಗೆ ಆಗಲಿ ಸರಿಯಲ್ಲ, ಅದು ತಪ್ಪು. ಸರ್, ಈ ವಿಧೇಯಕದಿಂದ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಅಂತ ಬಿಜೆಪಿಯವರು ವಾದಿಸ್ತಾರೆ. ನೋಡ್ರಿ, ಅವರ ವಾಕ್ ಸ್ವಾತಂತ್ರ್ಯ ಎದ್ರ ಬಗ್ಗೆ ಇದೆ? ಅಭಿವೃದ್ಧಿ ಬಗ್ಗೆ ಇದೆಯಾ? ದೇಶದ ಬಗ್ಗೆ ಇದೆಯಾ? ದೇಶದ ಒಡೆಯುವ ಬಗ್ಗೆ ಅವರ ವಾಕ್ ಸ್ವಾತಂತ್ರ್ಯ ಬೇಕು. ದೇಶದ ಒಡೆಯುವಂಥದ್ದು, ದೇಶ ಒಡೆಯುವಂಥದ್ದು ಯಾರೂ ಮಾಡಬಾರ್ದಲ್ಲ. ಭಾರತ ದೇಶದಲ್ಲ, ಜಾತ್ಯತೀತ ರಾಷ್ಟ್ರ ಅಲ್ವಾ. ನಮ್ಮ ಸಂವಿಧಾನ ಏನು ಹೇಳುತ್ತೆ ಅದನ್ನು ಕೇಳಬೇಕು. ವಾಕ್ ಸ್ವಾತಂತ್ರ್ಯ ಇದೆಯಲ್ಲ, ಮಾತಾಡಿದಾರಲ್ಲ, ಮಾತಾಡ್ತಾ ಇದ್ದಾರಲ್ಲ, ಜಿಮ್ನಿತ್ ಧರ್ಮದ ಮೇಲೆ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ. ಇದು ಈ ಸರ್ಕಾರ ಇರುವವರೆಗೂ ಜನ ಪಂಚಮಸಾಲಿ ಹೋರಾಟ ಸಮಿತಿ ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು